ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾ ಹಾಸನ್ ಮಾತಾಡ್ತೀನಿ. ಇವತ್ತು ಒಂದು ಒಳ್ಳೆ ಸಿನಿಮಾ ನೋಡಿದೆ ಅಪರೂಪಕ್ಕೆ. ಎಕ್ಸ್ ಆ್ಯಂಡ್ ವೈ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಒಂಥರ ಡಿಫ್ರೆಂಟ್ ಸಬ್ಜೆಕ್ಟು. ಒಂದು 1 hour 45 minutes ನಿಜವಾಗ್ಲೂ ಆಡಿಯನ್ಸ್ನ ಕೂರಿಸಿದ್ದಾರೆ ಡೈರೆಕ್ಟ್ರು. ಮತ್ತು ಫೋಟೋಗ್ರಫಿ ಈಸ್ ವೆರಿ ಗುಡ್. ಮತ್ತು ರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈವನ್ ಪರ್ಫಾರ್ಮೆನ್ಸ್ ವೈಸು ಇಬ್ಬರು ಹೀರೋಯಿನ್ಸು ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರು ಹೀರೋಯಿಸ್ ಪರ್ಫಾರ್ಮೆನ್ಸು ಚೆನ್ನಾಗಿದೆ. ಸ್ಪೆಷಲಿ ಡೈರೆಕ್ಟ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿದ್ದಾರೆ. ನಾವು ಅದನ್ನೆಲ್ಲ ನೋಡಿದ್ದೀವಿ. ಡೈರೆಕ್ಷನ್ ಮಾಡಬೇಕಾದ್ರೆ ತುಂಬ ಪ್ರೆಷರ್ ಇರುತ್ತೆ. ಪರ್ಫಾರ್ಮೆನ್ಸ್ ಕಡೆ ಜಾಸ್ತಿ ಗಮನ ಕೊಡೋಕ್ಕಾಗಲ್ಲ ಒಂದೊಂದು ಸತಿ. ಬಟ್ ಅವರು ಎರಡನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅನ್ನಿಸ್ತು. ಒಂದು ಉತ್ತಮವಾದಂಥ ಚಿತ್ರ ಬಂದಿದೆ. ಸ್ಪೆಷಲಿ ಲೇಡೀಸ್ಗೆ ಇದು ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಲೇಡೀಸ್ ಬಂದು ಈ ಸಿನಿಮಾನ ನೋಡಿ ಈ ಸಿನಿಮಾಗೆ ಎಂಕರೇಜ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಈ ಟೀಮ್ಗೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ನಮಸ್ಕಾರ. ಇವತ್ತು ನಾನು ಒರಾಯನ್ ಮಾಲಲ್ಲಿ ಒಂದು ಪ್ರದರ್ಶನ ಇತ್ತು ಸಿನಿಮಾದ್ದು. ಬಂದಿದ್ದೆ ಎಕ್ಸ್ ಆ್ಯಂಡ್ ವೈ ಅಂತ. ಒಂಥರ ವಿಚಿತ್ರವಾಗಿದೆ. ಎಲ್ಲರಿಗೂ ಗೊತ್ತಿರುವಂಥದ್ದು, ಆದರೂ ವಿಚಿತ್ರವಾಗಿದೆ. ಯಾಕೆಂದರೆ ಎಲ್ಲ ಸುತ್ತಮುತ್ತ ನಡೆಯುವಂಥ ವಿಷಯನೇ, ಆದರೆ ಅದನ್ನು ತೊಗೊಂಡು ಹೋಗೋದು ರೀತಿ ಇದೆಯಲ್ಲ, ತುಂಬಾ ಡಿಫ್ರೆಂಟ್ ಆಗಿದೆ. ನನಗಂತೂ ಇಷ್ಟ ಆಯಿತು. ಎಲ್ಲರೂ ಬರಬೇಕು, ಸಿನಿಮಾ ನೋಡಬೇಕು. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೇ ಮಜಾ ಇರುತ್ತೆ. ಸೊ ಎಲ್ಲ ಬನ್ನಿ. ಕಲಾವಿದರಂತೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಮಗೆ ಟೈಮ್ ಹೋಗಿದೆ ಗೊತ್ತಾಗಲ್ಲ. ಸೊ ಬನ್ನಿ, ನೋಡಿ, ಕಲಾವಿದರನ್ನ ಹರಿಸಿ ಅಂತ ಕೇಳ್ಕೊತೀನಿ. ಸತ್ಯ ಅವರ ಪ್ರೊಡಕ್ಷನ್ ಇದು. ಸತ್ಯ ಅವರೇ ಡೈರೆಕ್ಷನ್ ಮಾಡಿರೋದು. ಕಥೆನೂ ಕೂಡ ಅವ್ರದ್ದೇ. ತುಂಬ ಚೆನ್ನಾಗಿದೆ, ವಿಚಿತ್ರವಾಗಿದೆ. ಇವನ್ ಆ ಟೈಟ್ಲಲ್ಲೇ ಬಂದಾಗಲೇ ಮಜವಾಗಿರುತ್ತೆ. ಟೈಟ್ಲ್ ಹೆಸರುಗಳು ಯಾರು ಏನು ಅಂತ ಹೇಳೋದನ್ನು ಭಾಳ ಚೆನ್ನಾಗಿ ರೂಪಿಸಿದ್ದಾರೆ. ತುಂಬ ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಈಗ ತಾನೇ ನಾವು ಎಕ್ಸ್ ಆ್ಯಂಡ್ ವೈ ಅನ್ನೋ ಸತ್ಯ ಅವರ ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಎಕ್ಸ್ ಆ್ಯಂಡ್ ವೈ ಅಂದ ತಕ್ಷಣ ನಾನೆಲ್ಲೋ ಇದು ಸ್ಪರ್ಮ್ ಬಗ್ಗೆ ಅಥವಾ ಈ ಗಂಡು ಹೇಗೆ ಹುಟ್ಟುತ್ತೆ, ಹೆಣ್ಣು ಹೇಗೆ ಹುಟ್ಟುತ್ತೆ ಅನ್ನೋದ್ರ ಬಗ್ಗೆ ಏನೋ ಸಿನಿಮಾ ಇರುತ್ತೆ ಅಂದ್ಕೊಂಡೆ. ಆದರೆ ತುಂಬ ಇನೋವೇಟಿವ್ ಆಗಿತ್ತು ಕಾನ್ಸೆಪ್ಟು. ನಮ್ಮ ಚಿತ್ರರಂಗದಲ್ಲಿ ಏನಾಗುತ್ತೆ ಅಂದರೆ ತುಂಬ ಸೇಫಾಗಿ ನಾವೆಲ್ಲರೂ ಕಥೆನ ಮಾಡ್ತೀವಿ, ಅದನ್ನು ಸ್ಕ್ರೀನ್ ಪ್ಲೇ ಮಾಡ್ತೀವಿ, ಡಿರೆಕ್ಷನ್ ಮಾಡ್ತೀವಿ ಮತ್ತು ಪ್ರಸ್ತುತಪಡಿಸ್ತೀವಿ. ಆದರೆ ತುಂಬ ಇದು ಎಕ್ಸ್ಪೆರಿಮೆಂಟಲ್ ಆಗಿತ್ತು. ಸತ್ಯ ಅವರು ತುಂಬ ದೊಡ್ಡ ಚಾನ್ಸ್, ಅಂದರೆ ಡಿಫ್ರೆಂಟಾಗಿ ಏನೋ ಮಾಡೋಕ್ಕೆ ಹೋಗಿ ಒಂದು ಅದ್ಭುತವಾಗಿರೋ ಒಂದು ಮೆಸೇಜ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ ಈ ಎಕ್ಸ್ ಆ್ಯಂಡ್ ವೈ ಅನ್ನೋ ಒಂದು ಕಾನ್ಸೆಪ್ಟ್ ಮುಖಾಂತರ. ಅಂದರೆ ಜಾತಿ, ಮತ, ಭೇದ ಭಾವ ಇದ್ರ ಬಗ್ಗೆ ಎಲ್ಲ ಯಾಕೆ ಜನ ತಲೆ ಕೆಡಿಸ್ಕೋತಾರೆ, ಹೂವಿನ ಥರ ಯಾಕೆ ಬದುಕಲ್ಲ ನಾವು ಅನ್ನೋದ್ರ ಬಗ್ಗೆ ಒಂದು ಸೂಕ್ಷ್ಮವಾದ ಒಂದು ಮೆಸೇಜ್ನ ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಬಹುಶಃ ಇದು ಏನು ಅಂತ ತಿಳ್ಕೊಳ್ಳೋಕ್ಕೆ ಎಕ್ಸ್ ಆ್ಯಂಡ್ ವೈ ನೀವು ಚಿತ್ರಮಂದಿರಕ್ಕೆ ಬರಬೇಕು, ಈ ಚಿತ್ರನ ನೋಡಬೇಕು. ಬಿಕಾಸ್ ಇದು ತುಂಬ ಟೇಕ್ ಅವೇ ಇದೆ ಇದರಿಂದ. ಸಮಾಜಕ್ಕೆ ತುಂಬ ಒಂದು ಒಳ್ಳೆಯ ಮೆಸೇಜ್ನ ಕೊಟ್ಟಿದ್ದಾರೆ. ಅದು ಏನು ಅಂತ ತಿಳ್ಕೊಳ್ಳೋಕ್ಕಾದ್ರೂ ನೀವು ಬರಬೇಕು. ಕಲಾವಿದರೆಲ್ಲ ಅದ್ಭುತವಾಗಿ ನಟಿಸಿದೆ. ಅಥರ್ವ, ಬೃಂದ ಆ್ಯಂಡ್ ಸತ್ಯ ಅವರೇ ಆ್ಯಕ್ಟ್ ಕೂಡ ಮಾಡಿದ್ದಾರೆ ಈ ಸಲ. ನಿಜವಾಗ್ಲೂ ತುಂಬ ಇನ್ನೋಸೆಂಟಾಗಿ ಕ್ಯೂಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಸುಂದರ ಇದ್ದಾರೆ, ವೀಣಾ ಇದ್ದಾರೆ, ಹರಿಣಿ ಇದ್ದಾರೆ. ಅದ್ಭುತವಾದ ಒಂದು ಕಲಾ ಕುಟುಂಬನೇ ಅಲ್ಲಿದೆ. ಎಲ್ಲರೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅವ್ರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಸೊ ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಎಕ್ಸ್ ಆ್ಯಂಡ್ ವೈ ಕತೆ ಏನು, ಇದು ಹೇಗೆ ಸಮಾಜಕ್ಕೆ ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಖಂಡಿತವಾಗ್ಲೂ ಇದೆ ಇಲ್ಲಿ. ನೀವು ಅದನ್ನು ಬಂದು ತೀರಿಸ್ಕೋಬೇಕು ಅಂದರೆ ನೀವು ಸಿನಿಮಾ ಬಂದು ನೋಡಬೇಕು. ಸೊ ಎಕ್ಸ್ ಆ್ಯಂಡ್ ವೈ ಟೀಮ್ಗೆ, ಸತ್ಯ ಅವ್ರಿಗೆ, ನಿಮ್ಮ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕೀಪ್ ಡೂಯಿಂಗ್ ಡಿಫ್ರೆಂಟ್ ಕೈಂಡ್ ಆಫ್ ಮೂವೀಸ್. ಥ್ಯಾಂಕ್ ಯು. ಈ ಸಿನಿಮಾ ಅಂತೂ ನನಗಂತೂ ಬಹಳ ಇಷ್ಟ ಆಯಿತು. ಯಾಕೆ ಅಂದರೆ ಇದರ ಕಥೆಯೇ ಯಾರಿಗೆ ಹೊಳಿತೋ, ಸತ್ಯ ಅವ್ರಿಗೆ ಹೊಳೆದಿರಬೇಕು ಅಂತ ಅನಿಸುತ್ತೆ. ಅದನ್ನು ಹೇಗೆ ಒಂದು ಬೇರೆ ರೂಪದಲ್ಲಿ ತೊಗೊಂಡು ಬರೋದು ಸಿನಿಮಾ ಆಗಿ, ಇದನ್ನು ಹೇಗೆ ಅವರು ಕಲ್ಪನೆ ಮಾಡಿಕೊಂಡ್ರು ಅಂತ ನನಗೆ ಒಂದು ಆಶ್ಚರ್ಯ, ಅಂದರೆ ಅತಿ ಅಚ್ಚರಿ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಇದನ್ನು ಕನ್ನಡಿಗರು ಗೆಲ್ಲಿಸಲಿಲ್ಲ ಅಂದರೆ ನಮಗೆ ಅವಮಾನ ರೀ. ಅಷ್ಟು ಚೆನ್ನಾಗಿರೋ ಒಂದು ಎಕ್ಸ್ ವೈ ಅನ್ನೋದು ಅದೇನಕ್ಕಾಗತ್ತೆ ಅನ್ನೋದನ್ನು ಕುತೂಹಲವಾಗಿ ನೀವು ಖಂಡಿತ ನೋಡಲೇಬೇಕು. ಇದರಲ್ಲಿ ಬರೋ ಒಂದೊಂದು ಶಾಟ್ ಕೂಡ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ನಮ್ಮ ವೀಣಾ ಸುಂದರ್ ಅಂತ ನಾವೇನು ಹೇಳ್ತೀವಿ, ಸುಂದರ್ ವೀಣಾ ಅಂತ ಅವರ ಪಾತ್ರ ಆಗಿರ್ಬೋದು, ಸತ್ಯ ಅವರ ಪಾತ್ರ ಆಗಿರ್ಬೋದು, ಮತ್ತು
ಅಮ್ಮ ಅಮ್ಮ ಅಂತ ಅದು ಅಮ್ಮನಿಗೋಸ್ಕರ ಅಲಿತಾ ಇರೋದು. ಅಪ್ಪ ಅಮ್ಮನಿಗೋಸ್ಕರ ಅವನು ಹುಡುಕಾಟ ಮಾಡ್ತಾ ಇರ್ತಾನೆ. ಆ ಪಾತ್ರ ಆಗಿರ್ಬೋದು, ಪ್ರತಿಯೊಂದು ಬೃಂದ ಅವರು ಎಷ್ಟು ಚೆನ್ನಾಗಿ ಇದನ್ನು ಮಾಡಿದ್ದಾರೆ ಅಂತಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಹೊಸಬ್ರು ಅಂತ ಅನಿಸೋದೇ ಇಲ್ಲ. ಖಂಡಿತ ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಮಕ್ಕಳು ಸಮೇತ ನೋಡ್ಬೋದು, ಮಕ್ಕಳಿಗೂ ಅರ್ಥ ಆಗುತ್ತೆ ಏನು ಅಂತ, ನಮ್ಮ ಸಮಾಜ ಹೇಗೆ ಹೋಗ್ತಾ ಇದೆ, ಏನು ಬೇಕು ನಮಗೆ ಅನ್ನೋದನ್ನು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ದಯವಿಟ್ಟು ಇದಕ್ಕೆ ಪ್ರೋತ್ಸಾಹಿಸಿ ಗೆಲ್ಲಿಸಿ ಅಂತ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಹಾಯ್, ಈಗ ತಾನೇ ಎಕ್ಸ್ ಆ್ಯಂಡ್ ವೈ ಸಿನಿಮಾ ನೋಡ್ಕೊಂಬಂದೆ. ಭಾಳ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಬೇಕು. ಸತ್ಯ ಸರ್ ಇರ್ಬೋದು, ಬೃಂದಾ ಅವರು ಇರ್ಬೋದು, ಅಥರ್ವ ಅವರು ಇರ್ಬೋದು. ಕಾಸ್ಟಿಂಗ್ ಸೂಪರ್ ಆಗಿದೆ. ಎಲ್ಲರೂ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಒಂದು ವೆರಿ ಯೂನಿಕ್ ಕಾನ್ಸೆಪ್ಟ್ ಅಂತ ಹೇಳಬೇಕು. ಒಳ್ಳೆ ಮೆಸೇಜ್ ಕೂಡ ಇದೆ ಆ್ಯಂಡ್ ಬಿಕ್ಕಿ ನಗ್ತೀರಾ ಕೂಡ. ಸೊ ಅ ಮಸ್ಟ್ ವಾಚ್. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು. ಧನ್ಯವಾದಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಎಕ್ಸ್ ಆ್ಯಂಡ್ ವೈ ಸತ್ಯ ಅವರ ನಿರ್ದೇಶನ ಹಾಗೂ ಅವರು ಆ್ಯಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ ನೋಡ್ಕೊಂಡು ಬಂದೆ. ಇಟ್ಸ್ ಅ ಬ್ಯೂಟಿಫುಲ್ ನ್ಯೂ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಕಥೆ. ತುಂಬಾ ಇಷ್ಟ ಆಯಿತು. ಸ್ಟಾರ್ಟಿಂಗ್ ನಗಿಸ್ತಾರೆ. ಸ್ಟಾರ್ಟಿಂಗ್ ತುಂಬ ಜೋವಿಯಲ್ ಆಗಿ ಹೋಗುತ್ತೆ. ಹೋಗ್ತಾ ತುಂಬ ಎಮೋಷನ್ ಆಗಿ ಹೋಗುತ್ತೆ. ಆ್ಯಂಡ್ ಥ್ರೂ ಔಟ್ ದ ಮೂವಿ ಒಂದು ಬ್ಯೂಟಿಫುಲ್ ಎಮೋಷನ್ನ ಕ್ಯಾರಿ ಮಾಡಿದ್ದಾರೆ. ಆ್ಯಂಡ್ ಬೃಂದಾ ಅವರು ಒಂದು ಅದ್ಭುತವಾದ ಪಾತ್ರ ನಿರ್ವಹಿಸಿದ್ರು. ವೆರಿ ಮೆಚೋರ್ಡ್ ಶಿ ಹ್ಯಾಸ್ ಡನ್. ಆ್ಯಂಡ್ ಅಥರ್ವ ಹೀಸ್ ಲೈಕ್ ಶೋ ಆಫ್ ದ ಮೂವಿ ಅಂತ ಹೇಳ್ಬೋದು. ಸೊ ಹಿ ಹ್ಯಾಸ್ ಡನ್ ಫೆಂಟಾಬ್ಯುಲಸ್ ಜಾಬ್. ಆ ಇನ್ನೋಸೆನ್ಸ್, ಕ್ಯೂಟ್ನೆಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಸತ್ಯ ಸರ್ ಅವರು ಅಷ್ಟೇ ತುಂಬ ಲೈವ್ಲಿಯಾಗಿ ಮಾಡಿದ್ದಾರೆ. ದೊಡ್ಡಣ್ಣ ಸರ್ ಮತ್ತು ವೀಣಾ ಸುಂದರ್ ಸರ್ ಎಷ್ಟು ಡಿಫ್ರೆಂಟ್ ಮ್ಯಾನರಿಸಮ್ ಎಲ್ಲ ಮಾಡಿದ್ದಾರೆ. ಸೊ ಬೆರಳೆಣಿಕೆ ಎಷ್ಟು ಪಾತ್ರಗಳ ಸಿನಿಮಾದಲ್ಲಿ ಥ್ರೂ ಔಟ್ ಸಿನಿಮಾ ತುಂಬ ಅದ್ಭುತವಾಗಿ ಕ್ಯಾರಿ ಮಾಡಿದ್ದಾರೆ. ಆ್ಯಂಡ್ ವೆರಿ ಯುನೀಕ್ ಸಬ್ಜೆಕ್ಟ್. ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸತನವಾಗಿದೆ. ತುಂಬಾ ಇಷ್ಟ ಆಯಿತು. ನೀವೆಲ್ಲರೂ ಥಿಯೇಟರ್ಗೆ ಬಂದು ಎಕ್ಸ್ ಆ್ಯಂಡ್ ವೈನ ನೋಡಿ ಈ ಥರ ಒಂದು ಚಿತ್ರಗಳನ್ನ ಎನ್ಕರೇಜ್ ಮಾಡಿದ್ರೆ ಇನ್ನೂ ಹೊಸಬ್ರಿಗೆ, ಹೊಸ ಕಾನ್ಸೆಪ್ಟ್ಗೆ ನಾವೆಲ್ಲ ಎನ್ಕರೇಜ್ ಮಾಡ್ದಂಗೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಒಂದು ಎಕ್ಸ್ ಆ್ಯಂಡ್ ವೈ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಎಲ್ಲ ಕ್ಯಾರೆಕ್ಟರೈಸೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಸಿನಿಮಾನ ಫ್ಯಾಮಿಲಿ ಜೊತೆ ಕೂತು ನೋಡೋವಂಥ ಸಿನಿಮಾ. ಹಾಗೆ ಬೃಂದಾ ಅಕ್ಕ ಆಗಿರ್ಬೋದು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಅಥರ್ವ ಅವ್ರಿಗೆ. ಬಿಕಾಸ್ ಅವರ ಕ್ಯಾರೆಕ್ಟರ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕ್ಯಾರಿ ಮಾಡಿದ್ದಾರೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಕ್ಲೈಮ್ಯಾಕ್ಸ್. ಆ ಎಮೋಷನ್ ತುಂಬ ಕನೆಕ್ಟ್ ಆಗುತ್ತೆ. ಸೊ ಎಲ್ಲ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಯಥಾ ಪ್ರಕಾರ ಸಿನಿಮಾ ನೋಡಿದಾಗ ಅದರ ಬಗ್ಗೆ ಒಂದು ನಮ್ಮ ಬೈಟ್ಸ್ ಕೊಡ್ತೀವಿ, ಒಪಿನಿಯನ್ ಹೇಳ್ತೀವಿ. ಬಟ್ ಯಾವಾಗಲೂ ಸಿನಿಮಾ ನೋಡಿದಾಗ ನಾವು ಕೆಲವು ಸಲ ಚೆನ್ನಾಗಿದ್ದರೂ ಚೆನ್ನಾಗಿದೆ ಅಂತಲೇ ಹೇಳ್ತೀವಿ. ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನೀವು ಕ್ಯಾಮ್ರಾ ಮುಂದೆ ನಮ್ಮ ನಿಲ್ಲಿಸಿದಾಗ ನಾವು ಸುಳ್ಳು ಹೇಳ್ತೀವಿ ಕೆಲವು ಸಲ. ಆದರೆ ಕೆಲವು ಸಲ ತುಂಬ ಸತ್ಯ ಹೇಳ್ತೀವಿ. ಇವತ್ತು ನಾನು ಸತ್ಯ ಹೇಳ್ತಾ ಇದ್ದೀನಿ. ಸಿನಿಮಾಕ್ಕೆ ಬರಬೇಕಂದ್ರೆ ಹೀರೋ 200 ಜನರನ್ನು ಕೊಲ್ಲಬೇಕು, ಕೊಚ್ಚಿ ಹಾಕಬೇಕು. ಇದನ್ನು ನಾವು ನಮ್ಮ ನೋಡುವಂಥ ಪ್ರೇಕ್ಷಕರಿಗೆ ಮನಸ್ಸಿಗೆ ಹಾಕಿಬಿಟ್ಟಿದ್ದೀವಿ. ಹೀರೋ ಅಂದರೆ ಹೀಗೆ ಇರಬೇಕು. ಅದೇ ಹೀರೋ ಏನಾದರೂ ಚಿಕ್ಕ ತಪ್ಪು ಮಾಡಿದರೆ ನೀವು ಅವ್ರನ್ನ ಹೀನಾಮಾನ ಬೈತೀರಿ. ಇದು ಪ್ರಾಕ್ಟಿಕ್ಯಾಲಿಟಿ. ನಮಗೆ ಈ ಸಿನಿಮಾ ನೋಡಿದಾಗ ಅನಿಸಿದ್ದು ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ಜನರನ್ನು ಹೇಗೆ ಥಿಯೇಟ್ರಿಗೆ ಕರೆಯೋದು? ಇಲ್ಲದನ್ನು ಹೇಳಬೇಕು ಅವರಿಗೆ. ಪ್ರಪಂಚದಲ್ಲಿ ನಡೆಯದೇ ಇರೋದನ್ನು ಅದನ್ನು ನಾವು ಫ್ಯಾಂಟಸಿ ಅಂತೀವಿ, ಅದು ಮಾತ್ರ ಇಷ್ಟ ಆಗುತ್ತೆ ಜನಕ್ಕೆ. ರಿಯಾಲಿಟಿ ಯಾಕೆ ಇಷ್ಟ ಆಗಲ್ಲ? ರಾಮರಾಮರೇಯ ಸತ್ಯಪ್ರಕಾಶ್ ಭಾಳ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ. ಎಂಥವರನ್ನು ಮನ ಮುಟ್ಟುತ್ತೆ. ನಮ್ಮ ಜನರ ಹೇಗೆ ಬದುಕ್ತಾ ಇದ್ದಾರೆ, ಅಪ್ಪ ಅಮ್ಮನ ಬಿಡ್ತಾ ಇದ್ದೀವಿ, ಮಕ್ಕಳನ್ನ ಆಶ್ರಮಕ್ಕೆ ಕಳಿಸ್ತಾ ಇದ್ದೀವಿ, ಅನಾಥಾಶ್ರಮ ಕಳಿಸ್ತಾ ಇದ್ದೀವಿ. ಇಂಥ ಟೈಮಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಸಮಾಜಕ್ಕೋಸ್ಕರ? ನಾವೇನು ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಪ್ಲೀಸ್, ನಿಮ್ಮಲ್ಲಿ ಏನಾದರೂ ಒಂದು ಚೂರು ಹೃದಯವಂತಿಕೆ ಇದ್ದರೆ, ಸಿನಿಮಾದ ಬಗ್ಗೆ ಪ್ರೀತಿ ಇದ್ದರೆ ಪ್ಲೀಸ್ ದಯವಿಟ್ಟು ಥಿಯೇಟ್ರಿಗೆ ಬಂದು. ನಾನು ಯಾವಾಗಲೂ ಒಂದು ಹೇಳ್ತೀನಿ, ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ನೋಡಿ, ಬೇರೆ ಭಾಷೆ ಸಿನಿಮಾಗಳನ್ನ OTT ನೋಡಿ. ನೀವು ಉಲ್ಟಾ ಮಾಡ್ತಾ ಇದ್ದೀರ. ಸಾರಿ ಟು ಸೇ ದಿಸ್. ನಿಮ್ಗೆ ಹೇಗೆ ಚಾಟಿ ಬೀಸಬೇಕು, ನಿಮ್ಮನ್ನು ಹೇಗೆ ಥಿಯೇಟ್ರಿಗೆ ಕರ್ಕೊಂಬರ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಪ್ಲೀಸ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಈಗ ತಾನೇ ಎಕ್ಸ್ ಆ್ಯಂಡ್ ವೈ ಸಿನಿಮಾ ಮುಗಿಸ್ಕೊಂಡು ಬಂದೆ.
ಒಂದು ಮಾತಲ್ಲಿ ಹೇಳಬೇಕಂತ ಹೇಳಿದ್ರೆ, ಈ ಸಿನಿಮಾ ನೋಡ್ಕೊಂಡು ನಾವು ಹೊರಗಡೆ ಬಂದಾಗ ನಾವೆಲ್ಲರೂ ಹೂವಾಗ್ತೀವಿ. ಅದು ಏನು ಹೂವಾಗ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಇಲ್ಲಿ ನಿಜವಾಗ್ಲೂ ಒಂದೊಂದು ಪಾತ್ರನೂ ಒಂದೊಂದು ಏನೋ ತುಂಬಾ ಒಂಥರ ಇನ್ಡೆಪ್ತಾಗಿ ತೊಗೊಂಡು ಹೋಗಿದ್ದಾರೆ. ನಾನು ಪ್ರತಿ ಸಲಿನೂ ಅಷ್ಟೇ, ಸತ್ಯ ಸರ್ ಸಿನಿಮಾ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಓಡ್ ಬಂದು ಸಿನಿಮಾ ನೋಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರಲ್ಲಿ ಅಷ್ಟು ಒಂದು ಇನ್ಡೆಪ್ತ್ ಆಗಿರುವಂಥ ಒಂದು ಕಂಟೆಂಟ್ ಇರುತ್ತೆ. ಸಮಾಜಕ್ಕೆ ಬೇಕಾದಂಥ ಒಂದು ವಾಸ್ತವತೆ ಇರುವಂತಹ ಮೆಸೇಜ್ಗಳು ಬೇಕಾಗುತ್ತೆ. ಬಿಕಾಸ್ ಈಗ ನಾವೆಲ್ಲ ಹೇಗಾಗೋಗಿದ್ದೀವಿ ಅಂತಂದರೆ, ಒಂದು ಮಿಷನ್ ಒಂದು ಆನ್ ಮಾಡಿದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿಕೊಂಡು ನಾವೊಂಥರ ರೆಸ್ಟ್ ಮಾಡೋವಂಥ ನಾವೊಂದು ಯಂತ್ರ ಆಗಿಬಿಟ್ಟಿದ್ದೀವಿ. ಸೊ ಅದ್ರ ಭಾವನೆಗಳನ್ನ ನಾವು ಕಳ್ಕೊಂಡ್ಬಿಡ್ತಾ ಇದ್ದೀವಿ. ಸೊ ಒಂಥರ ಓಡೋ ಕುದುರೆ ಆಗೋಗಿದ್ದೀವಿ. ಅದೆಲ್ಲರೂ ನಿಲ್ಲಬೇಕು, ಭಾವನೆಗಳು ಪ್ರೀತಿ ಹುಟ್ಟಬೇಕು ಅಂತ ಹೇಳಿದ್ರೆ ನಾವು ಹೂವಾಗಬೇಕು. ಅದಕ್ಕಿಂತ ಮುಂಚೆ ನಾವು XNY ಸಿನಿಮಾನ ನೋಡಬೇಕು. ತುಂಬ ಅದ್ಭುತವಾದಂತಹ ಒಂದು ನ್ಯಾಚುರಲ್ ಆಗಿರುವಂತಹ ಒಂದು ಸಿನಿಮಾನ ಕೊಟ್ಟಿದ್ದಾರೆ. ನಾವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ, ಇಂಥ ಸಿನಿಮಾಗಳು ಉಳಿದ್ರೆ ಎಷ್ಟೋ ಜನಕ್ಕೆ ಒಂದು ಇಂಥ ಸಿನಿಮಾ ಮಾಡೋ ಧೈರ್ಯ ಬರುತ್ತೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇಲ್ಲ ಅಂತ ಹೇಳಿದಾಗ, ಕಂಟೆಂಟ್ ಓರಿಯೆಂಟ್ ಸಿನಿಮಾ ಬಂದಿದ್ದಾಗ ಪ್ರೇಕ್ಷಕರಾಗಿ ನಿಮ್ಮ ಜವಾಬ್ದಾರಿ ಆಗುತ್ತೆ ಇಂಥ ಸಿನಿಮಾನ ಗೆಲ್ಲಿಸಿ ಉಳಿಸಿ. ಆ್ಯಂಡ್ ಎಲ್ಲವರೆಗೂ ಒಂದು ವಿಶಸ್ನ ಹೇಳ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ XNY ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್. ನಾವೆಲ್ಲರೂ ಹೂವಾಗೋಣ. ಥ್ಯಾಂಕ್ ಯು. ನಮಸ್ಕಾರ. ಈಗ ತಾನೇ XNY ಸಿನಿಮಾನ ನೋಡಿದೆ, ತುಂಬ ಚೆನ್ನಾಗಿದೆ. ನಾನು ಕೂಡ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಅದರಲ್ಲಿ. ಎಂಥ ಒಳ್ಳೆ ಮೆಸೇಜ್ ಇದೆ, ಸಮಾಜಕ್ಕೆ ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಯಾಕೆ ಮನುಷ್ಯ ಯಾವಾಗಲೂ ನಗ್ನಗ್ತಾ ಇರಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ನಗ್ನಗ್ತಾ ಯಾಕೆ ಇರಲ್ಲ ಅನ್ನೋದ್ರ ಬಗ್ಗೆ ಮೆಸೇಜ್ ತಿಳಿಸಿದ್ದಾರೆ. ಜೊತೆಗೆ ವೃದ್ಧಾಶ್ರಮಗಳು ಯಾಕೆ ಮಾಡೋದು, ಹಾಗೆಯೇ ಅನಾಥಾಶ್ರಮಗಳು ಯಾಕಿರಬೇಕು ಅನ್ನೋವಂಥ ಒಳ್ಳೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾನ ನೋಡಿ ಇಂತಹ ಸಿನಿಮಾಗಳನ್ನ ಗೆಲ್ಲಿಸೋಣ. ಎಲ್ರಿಗೂ ಒಳ್ಳೆಯದಾಗಲಿ. XNY ಸಿನಿಮಾಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಯಶಾ ಶಿವಕುಮಾರ್ ಮಾತಾಡ್ತಾ ಇರೋದು. ಈಗ ತಾನೇ XNY ಅಂತ ಕನ್ನಡ ಸಿನಿಮಾ ನೋಡಿದೆ. ತುಂಬ ಕಾಮಿಕಲಿ ಒಂದು ಲೈಟರ್ ನೋಟಲ್ಲಿ ಒಂದು ಹೆವಿ ಮೆಸೇಜ್ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಸತ್ಯ ಸರ್. ಅವರೇ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಮೈ ಫ್ರೆಂಡ್, ವೆರಿ ಗುಡ್ ಫ್ರೆಂಡ್ ಬೃಂದಾ ಆಚಾರ್ಯ, ಶಿ ಇಸ್ ಡನ್ ಅ ವೆರಿ ಮೀನಿಂಗ್ಫುಲ್ ಕ್ಯಾರೆಕ್ಟರ್. ಹಾಗೆ ದ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಹೊಸ ಪ್ರತಿಭೆಗಳನ್ನ ನೋಡೋಕ್ಕೆ ಅವಕಾಶ ಸಿಗ್ತಿದೆ. ಹಾಗೆ ಹೊಸ ಪ್ರತಿಭೆಗಳಿಗೆ ನೀವು ಕನ್ನಡ ಸಿನಿಮಾನ ಬಂದು ನೋಡಿ ಹಾರೈಸಿ, ನೀವು ಒಂದು ಖುಷಿ ಕೊಡಿ. ಎಲ್ಲ ಕನ್ನಡ ಸಿನಿಮಾ ಮಾಡಾದ್ಮೇಲೆ ನಿಮ್ಮ ಹೆಗ್ಲ ಮೇಲೆ ಬಂದು ಕೂರುತ್ತೆ. ನೀವೇ ಜನ ಆಗಿ ನೀವೇ ಅದನ್ನು ಮುಂದೆ ತೊಗೊಂಡು ಹೋಗಬೇಕು ಅಂತ ಕನ್ನಡ ಚಿತ್ರರಂಗದಿಂದ ನಾನು ಕೇಳ್ಕೊತಾ ಇದ್ದೀನಿ. ಪ್ರತಿಯೊಂದು ಕನ್ನಡ ಸಿನಿಮಾನೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಈಗಷ್ಟೇ XNY ಸಿನಿಮಾ ನೋಡಿದೆ. ತುಂಬ ಡಿಫ್ರೆಂಟ್ ಆಗಿತ್ತು. ಒಂಥರ ಹೊಸ ಥರದ ಕತೆ ಅಂತ ಹೇಳಬಹುದು. ಆ್ಯಂಡ್ ಸತ್ಯ ಅವರು ನಿರ್ದೇಶಕರೇ ಆ್ಯಕ್ಟ್ ಮಾಡಿದ್ದಾರೆ. ಅದೊಂದು ಸರ್ಪ್ರೈಸ್ ಅಂತ ಹೇಳ್ಬೋದು. ಸಿನಿಮಾ ನೋಡ್ತಾ ತುಂಬ ಚೆನ್ನಾಗಿದೆ. ಒಂದು 3-4 ಬೇರೆ ಬೇರೆ ನಾಟ್ಸ್ ಬರ್ತಾ ಒಂದು ಎಮೋಷ್ನಲ್ ಪಾಯಿಂಟಲ್ಲಿ ಕನೆಕ್ಟ್ ಆಗುತ್ತೆ. ತುಂಬ ಹೊಸ ಥರ ಅಂತ ಅನಿಸುತ್ತೆ. ನನಗೆ ರೆಗ್ಯುಲರ್ ಸಿನಿಮಾ ನೋಡಿ ಸಾಕಾಗಿದೆ, ನನಗೆ ಬೇರೆ ಥರದೊಂದು ಸಿನಿಮಾ ಬೇಕು, ತುಂಬ ಚೆನ್ನಾಗಿರಬೇಕು, ಒಳ್ಳೆ ಫೀಲ್ ಇರಬೇಕು ಅಂತ ಯಾರಿಗಾದ್ರೂ ಅನಿಸಿದ್ರೆ ಖಂಡಿತ ಮಿಸ್ ಮಾಡದೆ ಈ ಸಿನಿಮಾನ ನೋಡಿ. ನೀವು ಯಾರೂ ನಿರಾಶೆ ಆಗಲ್ಲ, ಬೇಜಾರಾಗಲ್ಲ. ಒಂದೊಳ್ಳೆ ಫೀಲ್ ಕೊಡುತ್ತೆ ಈ ಸಿನಿಮಾ ಅಂತ ಹೇಳ್ಬೋದು. ಆ್ಯಂಡ್ ಈ ಸಿನಿಮಾ ಗೆಲ್ಲಿ ಯಶಸ್ವಿ ಆಗಲಿ. ಇಡೀ ಸಿನಿಮಾ ತಂಡಕ್ಕೆ ಆಲ್ ದ ಬೆಸ್ಟ್. ನಮಸ್ತೆ, ನಾನು ಮೇಘನಾ ಜಗನ್ನಾಥ್. ನಾನು ರೈಟರ್ ಆ್ಯಂಡ್ ಡೈರೆಕ್ಟರ್. 2 ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ, ಸ್ಮಯ ಮತ್ತು ವಜ್ರ ಅಂತ. ಒಂದು ಆಂಥೋಲಜಿ ಫಿಲ್ಮ್ ಮಾಡಿದ್ದೀನಿ. ಸುಧಾರಾಣಿ ಮ್ಯಾಮ್ ಮತ್ತು ರಾಜೇಶ್ ನಟರಂಗ ಅವರಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಷ್ಟರಲ್ಲೇ ಕೊಡಬೇಕಾದ ಸಂದರ್ಭ ಬಂದಾಗ ಕೊಡ್ತೀನಿ. XNY ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಇದು ಬೇಸಿಕಲಿ ಇವಾಗ ಅಪ್ಪ ಅಮ್ಮ ಮಗು ಸಂಬಂಧದ ಮೇಲೆ ಮಾಡಿರೋವಂಥ ಸಿನಿಮಾ. ಅದನ್ನೇ ಕಾಮಿಡಿ ಟಚ್ ಕೊಟ್ಟು ಸತ್ಯ ಸರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಒಂದಿದ್ದವ್ರಿಗೆ ಇನ್ನೊಂದಿರಲ್ಲ, ಇನ್ನೊಂದಿದ್ದವ್ರಿಗೆ ಇನ್ನೊಂದಿರಲ್ಲ. ಅಂದರೆ ಅಪ್ಪ ಅಮ್ಮಂಗೆ ಮಕ್ಕಳು ದೂರ ಮಾಡ್ತಾರೆ, ಮಕ್ಕಳಿಗೆ ಅಪ್ಪ ಅಮ್ಮ ಇರೋದಿಲ್ಲ. ಈ ಥರ ನಾವು ಸಮಾಜದಲ್ಲಿ ನೋಡ್ತಾನೆ ಇರ್ತೀವಿ. ಪ್ರತಿಯೊಂದು ಸಂಬಂಧಕ್ಕೂ ಬೆಲೆ ಕೊಡಿ. ಯಾಕಂದರೆ ದೇವರು ಎಲ್ಲದಕ್ಕೂ ಒಂದು ಕಾರಣ ಇಟ್ಟೆ ಭೂಮಿ ಕಳಿಸಿರ್ತಾನೆ. ಪ್ರತಿಯೊಂದಕ್ಕೂ ಗೌರವ ಕೊಡಿ, ಬೆಲೆ ಕೊಡಿ ಅನ್ನುವಂಥ ಒಂದು ಸಂದೇಶ. ನೋಡಿ, ಪುನರ್ಜನ್ಮ ಇದೆಯೋ ಇಲ್ವೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ನಮ್ಮ ಅಂಶ ಅಂತ ನಾವು ಮಗು ಅಂತ ಏನು ಭೂಮಿ ಮೇಲೆ ಜನ್ಮ ಕೊಡೋದಕ್ಕೆ ನಾವು ಕಾರಣ ಆಗ್ತೀವಿ, ಅದೇ ನಮ್ಮ ಪುನರ್ಜನ್ಮ ಅಂತ ನಂಬಿ ನಾವು ಅದನ್ನು ಗೌರವಿಸ್ಬೇಕಾಗುತ್ತೆ. ಅಪ್ಪ ಅಮ್ಮ ಮಕ್ಕಳನ್ನ ನೋಡ್ಕೋಬೇಕು, ಮಕ್ಕಳು ಅಪ್ಪ ಅಮ್ಮನ ನೋಡ್ಕೋಬೇಕು ಅನ್ನೋಂಥ ಸಂದೇಶನ ತುಂಬ ಚೆನ್ನಾಗಿ ಸತ್ಯ ಸರ್ ಕೊಟ್ಟಿದ್ದಾರೆ. ದಯವಿಟ್ಟು ಒಳ್ಳೆ ಕನ್ನಡ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ನೋಡಿ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ನಾನಿವತ್ತು ಒಂದು ವಿಭಿನ್ನ ಪ್ರಯೋಗವನ್ನು ನೋಡಲಿಕ್ಕೆ ಬಂದೆ. ಯಾಕೆಂದರೆ ಕನ್ನಡ ಸಿನಿಮಾ
ಪ್ರತಿ ಸಲ ಗೆದ್ದಿದ್ದೇ ಪ್ರಯೋಗಗಳಿಂದ, ಅದರಲ್ಲೂ ಭಾಳ ಲೋ ಬಡ್ಜೆಟ್ ಪ್ರಯೋಗಗಳಿಂದ. ನನಗೆ ಬಹಳ ಹಿಂದೆ 1970ರ ದಶಕ 80ರ ದಶಕದಲ್ಲಿ ಈ ಪ್ರಯೋಗಗಳಿಗೆ ಒಂದು ಮನ್ನಣೆ ಇತ್ತು, ಅದಕ್ಕೆ ಅದರದೇ ಆದಂಥ ಒಂದು ಆಡಿಯನ್ಸ್ ಕೂಡ ಇತ್ತು. ಆದರೆ ಇವತ್ತು ಮಾರ್ಕೆಟ್ನಲ್ಲಿ ಸರಕು ಜಾಸ್ತಿ ಆಗ್ತಾ ಇದೆ. ಎಲ್ಲ ಭಾಷೆಯ ಎಲ್ಲ ರೀತಿಯ ಸರಕುಗಳು ನೀವು ಬೇಕೋ ಬೇಡವೋ ಬಂದು ಬೀಳ್ತಾ ಇರುತ್ತೆ. ಹಾಗಾಗಿ ಕನ್ನಡದ ಪ್ರೇಕ್ಷಕನಿಗೆ ತಾನು ಏನು ಬೇಕಾದರೂ ನೋಡಬಹುದು ಅನ್ನುವಂತಹ ಒಂದು ಹೊಸ ರುಚಿ ಶುರುವಾಗಿಬಿಟ್ಟಿದೆ. ಹುಡುಕೋದಿಲ್ಲ, ಹುಡುಕಿ ನೋಡೋದಿಲ್ಲ. ಹುಡುಕಿ ನೋಡಿದಾಗ ಮಾತ್ರ ನಾವು ಕೆಲವನ್ನು ಪೋಷಿಸಬೇಕಾಗ್ತದೆ. ಎಲ್ಲಿ ಪ್ರಯೋಗಗಳು ನಡೆಯೋದಿಲ್ವೋ ಅದು ನಿಂತು ನೀರಾಗುತ್ತೆ. ಎಲ್ಲಿ ಪ್ರಯೋಗಗಳು ಯಶಸ್ವಿ ಆಗುತ್ತೋ ಮತ್ತು ಪ್ರೋತ್ಸಾಹ ಸಿಗುತ್ತೋ ಅಲ್ಲಿ ಸಿನಿಮಾ ತನ್ನ ನಿಜವಾದಂತಹ ಮ್ಯಾಜಿಕ್ಕನ್ನು ಮಾಡೋಕ್ಕೆ ಸಾಧ್ಯ. ನಮ್ಮಲ್ಲಿ ಈಗ ಏನಾಗಿದೆ, ಬಹುಮುಖ್ಯವಾಗಿ ಕನ್ನಡಕ್ಕೆ ಥಿಯೇಟ್ರಿಗೆ ಬೇರೆ ಸಿನಿಮಾ, OTTಗಳಿಗೆ ಬೇರೆ ಸಿನಿಮಾ, ಮೊಬೈಲ್ಗಳಿಗೆ ಬೇರೆ ಸಿನಿಮಾ ಅನ್ನುವಂತಹ ವರ್ಗೀಕರಣ ಪ್ರಾರಂಭ ಆಗಿದೆ. ನಮಗಿರಲಿಲ್ಲ ಅದು. ನಾವು ಯಾವುದೋ ಒಂದು ಸಿನಿಮಾ ಮಾಡಿದಾಗ ಆ ಒಂದು ಸಿನಿಮಾ ಎಲ್ಲ ಪ್ರೇಕ್ಷಕರನ್ನು ತಲುಪ್ತಾ ಇತ್ತು. ಹಾಗಾಗಿ ಅದರ ಬಗ್ಗೆ ನಾವು ಜಾಸ್ತಿ ಕಾಳಜಿ ವಹಿಸ್ತಾ ಇದ್ವಿ. ಆದರೆ ಇವತ್ತಿನ ಪರಿಸ್ಥಿತಿ ನಮ್ಮನ್ನು ಆತ್ಮವಿಮರ್ಶೆ ಮಾಡಿಕೊಳ್ಳುವಂತಹ ಕಾರ್ಯಕ್ಕೆ ನುಗ್ಗಿದೆ. ಎಕ್ಸ್ ಆ್ಯಂಡ್ ವೈ ಕಂಟೆಂಟಲ್ಲಿ ಕಮ್ಮಿ ಇಲ್ಲ, ಐಡಿಯಾದಲ್ಲಿ ಕಮ್ಮಿ ಇಲ್ಲ, ಟೆಕ್ನಿಕಲ್ ಅಪ್ರೋಚಲ್ಲಿ ಕಮ್ಮಿ ಇಲ್ಲ, ಪರ್ಫಾರ್ಮೆನ್ಸಲ್ಲಿ ಸತ್ಯ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಪರ್ಫಾರ್ಮೆನ್ಸಲ್ಲಿ ಭಾಳ ಡಿಫ್ರೆಂಟಾಗಿ ಕಾಣಿಸ್ತಾರೆ. ಸೊ ಯಾವುದರಲ್ಲೂ ಕಮ್ಮಿ ಇಲ್ಲ. ಪ್ರೇಕ್ಷಕರಲ್ಲಿ ಕಮ್ಮಿ ಆಗ್ತದೆ. ಪ್ರೇಕ್ಷಕರ ಕಮ್ಮಿ ಅವರು ಹುಡುಕುವ, ನೋಡುವ, ಅದನ್ನು ನಿಜವಾಗಿಯೂ ಕನ್ನಡದ ಸಿನಿಮಾದ ಜೊತೆಯಲ್ಲಿ ನಾನು ಇರಬೇಕು ಅನ್ನುವಂತಹ ಒಂದು ಅಭಿಮಾನ ಇರುವಂತಹ ಪ್ರೇಕ್ಷಕ ವೃಂದ ಒಂದು ಬೆಳಿಬೇಕಾಗಿದೆ. ನಮ್ಮಲ್ಲಿ ಎಲ್ಲರೂ ಹೇಳ್ತಾರೆ, ನೋಡಿ ಸಾರ್ ತಮಿಳರು ಎಲ್ಲ ಸಿನಿಮಾ ನೋಡ್ತಾರೆ, ತೆಲುಗರು ಎಲ್ಲ ಸಿನಿಮಾ ನೋಡ್ತಾರೆ ಅಂದಾಗ ಕನ್ನಡದವ್ರು ಎಷ್ಟು ಸಿನಿಮಾ ನೋಡೋದ್ರಿ ಅಂತ ಹೇಳ್ಬೋದು, ನಿಜ. ಆದರೆ ಎಷ್ಟು ಸಿನಿಮಾದಲ್ಲಿ ಇಷ್ಟು ಸಿನಿಮಾ ನೋಡಲೇಬೇಕು ಅನ್ನುವಂಥದ್ರಲ್ಲಿ ಎಕ್ಸ್ ಆ್ಯಂಡ್ ವೈ ಒಂದು ಅಂತ ಹೇಳ್ತಾ, ನೀವು ಬರಲಿ ಬರದೇ ಇರಲಿ ಸಿನಿಮಾ ಮಾಡಿದ್ದಂತೂ ಆಗಿದೆ ಅಲ್ವಾ. ಬಂದರೆ ಅದು ನಿಮ್ಮ ಅನುಭವಕ್ಕೆ ದಕ್ಕುವಂಥ ವಿಷಯ. ಬರದೇ ಇದ್ದರೆ ಬೇರೆ ಯಾರೋ ಹೇಳಿದ್ರಲ್ಲ ಅದನ್ನು ಕೇಳಿಕೊಂಡು ಚೆನ್ನಾಗಿತ್ತಂತೆ ಅಂತೀರ. ಆ ಚೆನ್ನಾಗಿತ್ತಂತೆ ಅಂತ ಹೇಳಬೇಡಿ, ನೋಡಿ ಅದಾದಮೇಲೆ ಹೇಳಿ ಚೆನ್ನಾಗಿತ್ತು, ಕನ್ನಡದಲ್ಲೂ ಇಂತಹ ಅದ್ಭುತವಾದಂತಹ ಕಂಟೆಂಟ್ಗಳು ಇವೆ, ಬರುತ್ತೆ ಅನ್ನೋದನ್ನು ಹೆಮ್ಮೆಯಿಂದ ಹೇಳ್ಕೊಳ್ಳಿ. ಹಾಗಾಗಲಿ ಅಂತ ಆಶಿಸ್ತೇನೆ. ಎಲ್ರಿಗೂ ಶುಭಾಶಯಗಳು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ಸಿನಿಮಾ ನೋಡಿದ್ದಕ್ಕೆ. ಇನ್ಫ್ಯಾಕ್ಟ್ ಎಲ್ಲ ಫ್ರೆಂಡ್ಸ್ ಬಂದು ನೋಡಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಕೂಡ ಹೇಳಿದ್ದೀವಿ. ದಯವಿಟ್ಟು ಸಿನಿಮಾ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ದಯವಿಟ್ಟು ಎಲ್ರಿಗೂ ಹೇಳಿ, ನೀವು ಮುಟ್ಟಿಸ್ಬೇಕು ಜನರಿಗೆ. ನೀವು ಇಂಥ ಒಂದು ಸಿನಿಮಾ ಇದೆ ಚೆನ್ನಾಗಿದೆ ಅಂತ ಹೇಳಿದರೆ ಐ ಗೆಸ್ ಜನರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಚಿತ್ರಮಂದಿರದಲ್ಲಿ ಸಿನಿಮಾನ ನೋಡ್ತಾರೆ. ಸೊ ದಯವಿಟ್ಟು ಎಲ್ರಿಗೂ ಹೇಳಿ. ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮೀಡಿಯಾದವ್ರಿಗೆ ನಿಮ್ಮಿಂದನೇ ಸಿನಿಮಾಗಳು ಜನಕ್ಕೆ ರೀಚ್ ಆಗೋದು. ಸ್ವಲ್ಪ ಜಾಸ್ತಿ ರೀಚ್ ಮಾಡಿಸಿ, ಬೇಗ ಜನ ಥಿಯೇಟ್ರಿಗೆ ಬರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.